அருட்பெருங்கருணை அருட்பெருஞ்சோதி 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 அருட்பெருங்கருணை அருட்பெருஞ்சோதி 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 அருட்பெருங்கருணை அருட்பெருஞ்சோதி எல்லாம் செயல்கூடும் என்னானே அம்பலத்தே எல்லாம் வல்லாம் தனியே ஏத்து இன்று வருமோ நாளைக்கே வருமோ அல்லது சென்று வருமோ அரியே எங்கோவே துன்றுமென எம்மாயற்று வெளிக்குள் வெளிகடந்து சும்மா இருக்கும் சுகம் அருட்பெருஞ்சோதி அருட்பெருஞ்சோதி தனிப்பெருங்கருணை அருட்பெருஞ்சோதி 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 தனிப்பெருங்கருணை அருட்பெருஞ்சோதி திருவிளங்க சிவயோக சித்தி எல்லாம் விளங்க சிவஞான நிலை விளங்க சிவா அனுபவம் விளங்க பெருவிளங்கு திருப்பிள்ளை திருச்சிற்றம்பலத்தே திருக்கூத்து விளங்க ஒளி சிறந்த பெருவிளக்கே உரு விளங்க உயிர் விளங்க உணர்ச்சியது விளங்க உலகமெல்லாம் விளங்க அருள் உதவும் பெருந்தாயாம் மருள் விளங்கு குழல் வெள்ளி மகிழ்ந்து ஒருபால் விளங்க பயங்குமணி பொது விளங்க கலர்ந்த சிவக்குழுந்தே அன்பென்னும் பிடியில் அகப்படும் மலையே அன்பென்னும் குடிபுகும் அரசே அன்பென்னும் வழக்கி உட்படுவரம் பொருளே அன்பென்னும் கரத்தமரமுதே அன்பென்னும் கடத்துள் அடைவிடும் கடலே அன்பென்னும் அணுவில் அமைந்த பேரொழியே அன்புருவாம் பரசிவனே அப்பா நான் வேண்டுதல் கேட்டு அருள்புரிதல் வேண்டும் ஆறுகளுக்கெல்லாம் நான் அன்பு செயல் வேண்டும் எப்பாரும் எப்பதமும் எங்கனும் நான் சென்றே எந்த நினைவு அற்புகளை என்று ஏறல் வேண்டும் செப்பாத மேனிலில் விட்ட சன்மார்க்கம் திகழ்ந்தோங்க அருகோடி செலுத்தி இடல் வேண்டும் அப்பே நான் செய்யணும் நீ பொறுக்க வேண்டும் தலைவனிலே கிடையாத நிலைமையும் வேண்டுவரே அருட்பெரும் ஜோதி அருட்பெரும் ஜோதி கனிப்பெரும் கருணை அருட்பெரும் ஜோதி 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 சுயம் ஜோதி 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 பரம் ஜோதி 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 அருள் ஜோதி 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 சிவம் வாமஜோதி சோமஜோதி வானஜோதி ஞானஜோதி நாகஜோதி யோகஜோதி வாதஜோதி நாகஜோதி ஏகஜோதி யோமஜோதி ஏருஜோதி வீருஜோதி ஏகஜோதி 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 ஆதிநீதி வேதனே ஆதனீடு பாதனே வாதி ஞான போதனே வாழ்க வாழ்க நாதனே வாழ்க வாழ்க நாதனே அருட்பெருஞ்சோதி அருட்பெருஞ்சோதி அருட்பெருங்கருணை அருட்பெருஞ்சோதி 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 தனிப்பெருங்கருணை அருட்பெருஞ்சோதி எல்லா உயிர்களும் இன்புற்று வாழ்க எல்லா உயிர்களும் இன்புற்று வாழ்க எல்லாத விரதம் தொழிலெல்லாம் ஓங்குக எல்லா உயிர்களும் இன்புற்று வாழ்க எல்லாத விரதம் தொழிலெல்லாம் ஓங்குக நன்றி மிக்க எல்லோரும் வாழ்வே செய்து திருச்சிக்கலாம். ಇವತ್ತು ಸೆಪ್ಟೆಂಬರ್ 11 ಗುರುವಾರ 2025. ಸೊ ಮಹಾನುಭಾವರುಗಳು ಏನು ಹೇಳ್ತಾರೆ ಅಂತಂದರೆ ನಮಗೆ ಬಂದಿರುವಂತಹ ಎಲ್ಲ ಕಷ್ಟಗಳಿಗೂ ನಮ್ಮ ಹುಟ್ಟಿಗೂ ಮೂಲವಾಗಿ ನಾವು ಬೇರೆ ಜೀವರಾಶಿಗಳಲ್ಲಿ ಇರುವಂತಹ ನೋವು ದುಃಖಗಳನ್ನು ಕಂಡು ಮರುಗಿ ಅವರಿಗೆ ಸಹಾಯ ಮಾಡಬೇಕು. ಯಾವ ರೀತಿಯೆಲ್ಲ ಅದು ಅನ್ನದಾನವೆಲ್ಲ ಆಗ್ಬೋದು, ಅವ್ರಿಗೆ ಏನು ಕೊರತೆ ಇದೆಯೋ ಆಹಾರ ಸಂಬಂಧಪಟ್ಟಂತಹದ್ದು, ಬಟ್ಟೆಗೆ ಸಂಬಂಧಪಟ್ಟಂಥದ್ದು, ಈ ಥರ ಸಹಾಯ ಮಾಡುವುದು ಒಂದು ಧ್ಯಾನ. ಒಂದು ಮಹಾನುಭಾವರುಗಳು ಒಳ್ಳೆ ತೀರ್ಮಾನದಿಂದ ಇಟ್ಕೊಂಡು ಬಸವೇಶ್ವರರವರೆಗೂ ದಾಸೋಹದ ಬಗ್ಗೆ ಉಲ್ಲೇಖಗಳನ್ನು ಮಾಡಿದ್ದಾರೆ. ಅವರು ಸಹ ಸ್ವತಃ ಆಶ್ರಮಗಳನ್ನು ಮತ್ತು ಮಠ ಮಂದಿರಗಳನ್ನು ನಿರ್ಮಿಸಿ ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಇದು ಮಾಡ್ತಾ ಇದ್ದಾರೆ. ಸೊ
ನಾವು ಸಹ ಎಷ್ಟು ಸಾಧ್ಯವೋ ಪ್ರತಿಯೊಬ್ಬರು ಎಲ್ಲ ಜೀವರಾಶಿಗಳಿಗೂ ಮನೆಯಲ್ಲೇ ಒಂದು ಊಟ ಎಕ್ಸ್ಟ್ರಾ ಮಾಡೋಕ್ಕಾಗತ್ತಾ, ಯಾರು ಹಸಿವಿಲಿರ್ತಾರೋ ಅವರಿಗೆ ಆಹಾರ ನೀಡಲು ಸಹ ಒಂದು ಪೂಜೆ, ಧ್ಯಾನ, ಅದು ಒಂದು ಭಜನೆ, ಅದು ಒಂದು ಮಂತ್ರ ಹಾಡ್ದಂಗೆ ಅದರಲ್ಲೂ ಒಂದು ಸಹ ಆತ್ಮಲಾಭ ಇದೆ ಅಂತ ಹೇಳ್ತಾರೆ. ಸೊ ಎಲ್ಲ ಜೀವರಾಶಿಗಳು ಸುಖಮಯವಾಗಿ ಬಾಳಲು, ಎಲ್ಲ ಜೀವ ರಾಶಿಗಳು ಈ ಭೂಮಿ ಮೇಲೆ ಬಂದಿರುವಂತಹ ಉನ್ನತವಾದ ಉದ್ದೇಶವನ್ನು ಪಡೆದು ಎಲ್ಲರೂ ಧ್ಯಾನ, ಸತ್ಸಂಗ, ಭಜನೆ, ಕೀರ್ತನೆಗಳು, ಮುಖ್ಯವಾಗಿ ತನ್ನನ್ನು ತಾನು ತಿಳಿದು ತನ್ನಲ್ಲಿ ತಾನು ಲಯ ಆಗಿ ಪ್ರತಿಯೊಬ್ಬರೂ ಆ ಬ್ರಹ್ಮಾನಂದದಲ್ಲಿ ಬದುಕಲಿ ಅಂತ ನಾವು ಎಲ್ಲ ಜೀವರಾಶಿಗಳಲ್ಲೂ ಬೇಡ್ಕೊಳ್ತೀವಿ. ಓಂ ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಮನೌಷಧಂ, ಅಯೋಧ್ಯಾ ಪುರುಷೋ ನಾಸ್ತಿ, ಯೋಜಕಸ್ತಸ್ತ್ರ ದುರ್ಲಭಃ. ಪರೋಪಕಾರಾರ್ಥಂ ಇದಂ ಶರೀರಂ, ಪರೋಪಕಾರಾರ್ಥಂ ಇದಂ ಶರೀರಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲ ಜೀವರಾಶಿಗಳು ಸಂತೋಷವಾಗಿಯೂ ನೆಮ್ಮದಿಯಾಗಿಯೂ ಆನಂದವಾಗಿಯೂ ಬಾಳಲಿ. ಓಂ ಲೋಕಶಾಂತಿ, ಓಂ ಲೋಕಶಾಂತಿ, ಓಂ ಲೋಕಶಾಂತಿ. ಮುಚ್ಚಿದ್ರೆ ಓಪನ್ ಇದ್ರೆ ಆವಿಯ
11 ಗಂಟೆಗೆ ತರಕಾರಿ ಕಟ್ಟೋದು ಇಷ್ಟು ಮಾಡಿದ್ರೆ ರೇಟ್ ಬರ್ತದೆ. ಉಪ್ಪು ಕರೆಕ್ಟಾಗಿ ಇದೆಯಾ? ವಾಟಕನ ಇನ್ನೊಂದು ಚೆಲ್ಲೋದಣ್ಣ ಒಂದೊಂದೇ ಹಾಕ್ಕೊಳ್ಳಿ. ತೊಳೆ ಬಸ್ ಸರ್ ಲೈನ್ ಯಾರು ನೋಡಿದ್ಯಾ? ಇನ್ನೊಂದ್ಸತಿ ಬಂದು ಹಾಕ್ಸ್ಕೊಳ್ಳಿ, ಇನ್ನೊಂದ್ಸತಿ ಹಾಕ್ಸ್ಕೊಳ್ಳಿ.
ಊಟ ಮಾಡಿ. ಅಣ್ಣ ಇನ್ನೊಂದ್ಸತಿ ಬಂದು ಹಾಕ್ಸ್ಕೋಬೋದು, ಏನು ತೊಂದರೆ ಇಲ್ಲ. ಸರಿ ಬೇಕಾದ್ರೆ ಬಂದು ಹಾಕ್ಸ್ಕೊಳ್ಳಿ. ತುಂಬ ಖುಷಿ. ರುಚಿಯಲ್ಲ, ಅನ್ನ ಕೊಡ್ತಿದ್ರೆ ಹೆಚ್ಚು ರುಚಿ ಹೇಳ್ತಾ ಇದ್ದಾರೆ. ನೋಡಿ, ಪ್ರತಿ ಶನಿವಾರ ಇಲ್ಲಿ ಫ್ರೀ ಊಟ ಇರುತ್ತೆ. ದಯವಿಟ್ಟು ಗ್ರಾಮೀಣ ಎಲ್ಲ ಕಡೆಯಿಂದ ಬಂದು ದಯವಿಟ್ಟು ಇಲ್ಲಿ ಊಟ ಮಾಡಿ. ಅನ್ನದ ಋಣ, ಅನ್ನದ ಬೆಲೆ, ಅನ್ನ ಸಿಗದೇವರಿಗೆ ಗೊತ್ತಾಗುತ್ತೆ, ಬಡವರು ಗೊತ್ತಾಗುತ್ತೆ. ಬಡವರು ಶ್ರೀಮಂತರಂತಲ್ಲ, ಯಾರು ಬೇಕಾದ್ರೂ ಬಂದು ತಿನ್ಬೋದು. ದಯವಿಟ್ಟು ನಮ್ಮ ತಾಯಿಯ ಸರಿ ಸಪೋರ್ಟ್ ಮಾಡಿ. ಪ್ರತಿ ಶನಿವಾರ ಸರ್, ಪ್ರತಿ ಶನಿವಾರ ಬರುವುದು ಅಕ್ಕ. ಲೈನಲ್ಲಿ ಬನ್ನಿ ಅಕ್ಕ, ಆರಾಮಾಗಿ ತಗೊಳ್ಳಿ, ಎಲೆಕ್ಟ್ರೈ ತಗೊಳ್ಳಿ, ಆರಾಮಾಗಿ. ಸರ್ ಹೋಗಿ ಪ್ಲೇಟ್ ತಗೊಳ್ಳಿ ಸರ್. ಪ್ಲೇಟ್ ತಗೊಳ್ಳಿ ಸರ್, ಪ್ಲೇಟ್ ತಗೊಳ್ಳಿ, ಆರಾಮಾಗಿ ತಗೊಳ್ಳಿ. ನೀವು ಖಾರ ತಗೊಳ್ಳಿ ಸರ್, ಖಾರ. ಮಧುಣ ಪ್ಲೇಟ್ ಕೊಡ್ತಾ ಇದ್ದಾರೆ ಮಧುಣ ಪ್ಲೇಟ್ ಕೊಡಿ. ಈ ಕಡೆ ಸ್ವಲ್ಪ ಸರ್ ಪ್ಲೇಟ್ ಬೇಕಾದ್ರೆ ಈ ಕಡೆ ಬಂದು ತಗೋಬೋದು. ಬನ್ನಿ ಸರಿ, ಒಂದ್ಸತಿ ಹಾಕ್ಸ್ಕೊಳ್ಳಿ.
ಅದೋಣ ಹೌದು ಹೇಳಿ ಅಣ್ಣ ಬಾಕ್ಸ್ ತಗೊಂಡು ಹಾಕ್ಕೊಂಡು ತಗೊಂಡು ಬನ್ನಿ ಹಾರ ತಗೊಳ್ಳಿ. ಇಲ್ಲ ಅಣ್ಣ ನಾವು ಆಮೇಲೆ ತಿನ್ನಲ್ಲ ಎಲ್ಲ ತಿನ್ನಿಸ್ಬಿಡ್ತೀನಿ ಅಣ್ಣ. ಅಕ್ಕ ಪ್ಲೇಟ್ ತಗೊಳ್ಳಿ ಬನ್ನಿ ಕಡೆ ಅಕ್ಕ ಹಂಗ ಪ್ಲೇಟ್ ಅದೋಣ ಸರ್ ನಮಸ್ತೆ ಸರ್. ಅದೋಣ ಮದುವಣ್ಣ ಅವ್ರು ಇಗ್ನೋರ್ ಮಾಡಿ ಅಣ್ಣ ಸ್ವಲ್ಪ ಎಲ್ಲರಿಗೂ ಇದು ಊಟ ಕೊಡೋದು ನೋಡಿ ಅಣ್ಣ ಪ್ಲೇಟ್ ಕೊಡೋದು ನೋಡಿ. ಊಟ ತಿಂಡಿ ನಮಸ್ಕಾರ ಮಾಡ್ತಾರೆ ನಿಮ್ಮಂಥ ದೇವರಿಗೆ ಚೆನ್ನಾಗಿ ಮಾಡಬೇಕು. ಊಟ ತಂದು ನಮ್ಗೆ ಅನ್ನದಾನ ಮಾಡ್ತಾರೆ ನಮ್ಮಂಥ ಬಡವಗಳು ಬದುಕಕ್ಕೆ ಸರ್. ನಾವು ಇವತ್ತು ಕರ್ನಾಟಕದಲ್ಲಿ ನಾವು ಇರೋದು 50 ಕೋಟಿಗೂ 14 ಕೋಟಿಗೂ ಗೊತ್ತಿಲ್ಲ. ನಾವು ನೀವು ಅನ್ನದಾನ ಮಾಡ್ತೀವಿ ಅನ್ನದಾನ ಮಾಡ್ತಾರೆ ಅನ್ನಕ್ಕಿಂತ ಇದು ನಾವು ಜೀವನದಲ್ಲಿ ನಾವು ಕೂಲಿ ಮಾಡ್ತೀವಿ 500 ಕೊಟ್ಟರೆ 600 ಕೊಟ್ಟರೆ ಕೂಲಿ ಕೊಟ್ಟರೆ ಗೊತ್ತಿಲ್ಲ. ಭಿಕ್ಷಾ ಮಾಡ್ತಾ ತಿಂತ ಗೊತ್ತಿಲ್ಲ. ಇವತ್ತಿನ ಜೀವನದಲ್ಲಿ ನಾವು ಚೆನ್ನಾಗಿರ್ತಕ್ಕಂಥ ನಿಮ್ಮಂಥವ್ರು ಅನ್ನ ತಿಂತೀವಿ. ಈ ಅನ್ನ ಋಣ ನಮಗೂ ಯಾವುದು ಬರಲ್ಲ. ಯಾಕಂದ್ರೆ ನಮ್ಗೆ ಅಷ್ಟು ಮನೆಗಳ ಬೆಳೆದಿಲ್ಲ ನಮ್ಮ ಚಕ್ಕಿಲ್ಲ ಎಲ್ಲ ಬರುತ್ತೆ. ನಮ್ಗೆ ಇಷ್ಟ ಬಟ್ಟೆ ಇಲ್ಲ ಎಂತ ಕೆಲಸ ನೋಡ್ತೀರಿ. ನಮ್ಮ ಜೀವನದಲ್ಲಿ ನಾವು ಬದುಕಬೇಕಾದ್ರೆ ನಿಮ್ಮಂಥವ್ರು ನಾವು ಇವತ್ತೊಂದು ಜೀವನದಲ್ಲಿ ಎತ್ತ ಕೊಡಿ. ಇವತ್ತು ನಮ್ಮ ಜೀವನದಲ್ಲಿ ಒಂದು ಟೀ ಕುಡಿಬೇಕಾದ್ರೆ ದಾನ ಭಿಕ್ಷಾ ಬಿಡ್ತೀವಿ. ನಿಮ್ಮಂಥದ್ದು ಕಳ್ಳ ಅನ್ಸ್ಕೊತೀವಿ ಸುಳ್ಳು ಅನ್ಸ್ಕೊಂಡು ನಾವು ಮಾಡಲ್ಲ. ನಾನು ಹೇಳ್ತೀನಿ ನಾವು ಅನ್ನ ತಿಂತೀವಿ. ಅದು ಜೀವನ ನೀವು ಒಂದು ನಂಬಿಕೆ ನಮ್ಗೆ ಉಳಿಸ್ಕೊಳ್ಳಿ ಸಾಕು ಅನ್ನ ಅಷ್ಟೇ. ಅನ್ನ ಕೊಡೋದು ಧರ್ಮ ಅಂತ ಹೇಳಿ ಹೇಳ್ದೆ ಸರ್. ನಾನು ತಪ್ಪ ನಾವು ಏನು ಗೊತ್ತು ಅನ್ನ ಕೊಡೋ ಧರ್ಮನ ಗುರುಗಳಿಂದ ಎಷ್ಟೇ ಸರ್ ಎಲ್ಲ ಪ್ಲೇಟ್ ಇದು ಗುರುಗಳಿಂದ ಕೊಟ್ಟು ನಮ್ಮ ಕೈ ಕೊಡಿ. ಇದು ಅನ್ನ ಕೊಟ್ಟ ಧರ್ಮ ನಮ್ಗೆ ಸಹಾಯ ಅನ್ನ ಕೊಟ್ಟು ನಮ್ಮ ಬಡಕೋದ ಊಟ ಕೊಟ್ಟು ಇವಾಗ ನಿನ್ನೆ ಬರ್ತದೆ. ಯಾವ್ದು ನೋಡ ಅಮ್ಮ ಚಲ್ಬೇಡಿ ಅಮ್ಮ 2 ಸತಿ ಬಂದು ಹಾಕ್ಸ್ಕೊಂಡು ಹೋಗಿ ತೊಂದರೆ ಇಲ್ಲ ಚಲ್ಬೇಡಿ. ಇದು ಅನ್ನದಾನ ಇದೊಂದು ಶ್ರೇಷ್ಠವಾದ ದಾನ ಅಂದ್ಬಿಟ್ಟು ಎಲ್ಲ ಒಂದು ಹಸ್ಕೊಂಡಿರೋರಿಗೆ ಅನ್ನ ಕೊಡೋದು ಒಂದು ಶ್ರೇಷ್ಠ ದಾನ. ಜೊತೆಗೆ ಇದರಿಂದ ಸಾಕಷ್ಟು ಕಷ್ಟಪಡೋರು ಸಾಕಷ್ಟು ಜನ ಸಮಾಜಗಳಿದ್ದಾರೆ. ಅವರಿಗೆ ಕೆಲಸ ಮಾಡಿದ್ರು ಊಟ ಸಿಗ್ತಾ ಇಲ್ಲ. ಅಂಥವ್ರಿಗೆ ದಿನನಿತ್ಯ ಬೆಳಗ್ಗೆ ಒಂದು ಊಟ ಕೊಟ್ಬಿಟ್ಟು ಒಂದು ದಿನ ಬೇಕಾದ್ರೆ ಕೆಲಸ ಮಾಡೋಷ್ಟು ಅವ್ರ ಶಕ್ತಿ ಬರುತ್ತೆ. ಆ ಶಕ್ತಿನ ತುಂಬೋದು ನಮ್ಮ ಕಾಲೇಜು ಸೇವೆ ಮಾಡ್ತಾ ಇದ್ದಾರೆ. ಇದೊಂದು ರಾಮನಗರದಲ್ಲಿ ಮಾಡುವಂಥ ಒಂದು ಕಾರ್ಯ. ಇದಕ್ಕೆ ತುಂಬ ಜನ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಫೌಂಡೇಶನ್ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆಸ್ತಿದ್ದಕ್ಕೂ ನಮ್ಮ ಎಲ್ಲ ಒಟ್ಟಾಗಿರುವಂಥ ಕಾರ್ಮಿಕರು ನಮ್ಮ ರೈತರ ಪರವಾಗಿ ನಮ್ಮ ನಾಗರಿಕರ ಪರವಾಗಿ